ಎಲ್ಲೋ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇವತ್ತು ವರ್ಲ್ಡ್ ಕಪ್ ಇತಿಹಾಸದಲ್ಲೇ 173 ರನ್ಸ್ ಪಾರ್ಟ್ನರ್ಶಿಪ್ ಯಾರ್ದು ಬಂದಿರಲಿಲ್ಲ. ಅತಿಯಾದ ಪಾರ್ಟ್ನರ್ಶಿಪ್ ಬಂದಿರುವಂಥದ್ದು ನ್ಯೂಜಿಲೆಂಡ್ ಬ್ಯಾಟರ್ಸ್ ಕಡೆಯಿಂದ. ಫಿನ್ನಾಲೆ ಹಾಗೂ ಟೀಮ್ ಸೈಫರ್ಟ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ ನ್ಯೂಜಿಲೆಂಡ್ ಅವರು 10 ವಿಕೆಟ್ಸ್ ವಿಕ್ಟ್ರಿನ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು UAE ಮತ್ತು ನ್ಯೂಜಿಲೆಂಡ್ ಅವ್ರದ್ದು T20 ಮ್ಯಾಚ್ ಇತ್ತು. ಅದರಲ್ಲಿ UAE ಅವರು ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ತಾರೆ. ಅವ್ರ ಕಡೆಯಿಂದ ಸಖತ್ತಾಗಿ ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ ವಸೀಮ್ ಹಾಗೂ ಮತ್ತು ಇನ್ನೊಬ್ಬರು ಸಖತ್ತಾಗಿ ಮಯಾಂಕ್ ಕುಮಾರ್ ಮತ್ತು ಇನ್ನೊಬ್ಬರು ಚೆನ್ನಾಗಿ ಆಡ್ತಾ ಇರ್ತಾರೆ. ಅವರು ಹೆಸರು ಶರ್ಫ್ ಅಂತ. ಅವರು ಸಖತ್ತಾಗಿ ಒಂದು 50+ ಸ್ಕೋರ್ ಮಾಡ್ತಾರೆ. ಮತ್ತು ವಸೀಮ್ ಅವರು 65+ ರನ್ಸ್ನ ಸ್ಕೋರ್ ಮಾಡ್ತಾರೆ. ಮತ್ತು ಮಯಾಂಕ್ ಕುಮಾರ್ ಅನ್ನೋರವರು 25 ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅವರ ಕಾಂಟ್ರಿಬ್ಯೂಟಿಂದ UAE ಅವ್ರ ತಂಡದವರು ಅವ್ರ ಅಸೋಸಿಯೇಟ್ ನೇಷನ್ ಅವರು ಇಷ್ಟು ಹೊಡೆದಿರೋದೇ ದೊಡ್ಡ ವಿಷಯ ಅಂತ ಹೇಳ್ಬೋದು. ಯಾಕೆಂತೇಳಿದ್ರೆ ಅಸೋಸಿಯೇಟ್ ನೇಷನ್ಗಳಿಗೆ ಅಷ್ಟು ಕ್ವಾಲಿಟಿ ಇರೋಲ್ಲ. ನ್ಯೂಜಿಲೆಂಡ್ ಜೇಕಬ್ ಡಫಿ ಮತ್ತು ಮ್ಯಾಟ್ ಹೆನ್ರಿ, ಸ್ಯಾಂಟ್ನರ್, ಗ್ಲೆನ್ ಫಿಲಿಪ್ಸ್ ಅವ್ರ ವಿರುದ್ಧ ಎಲ್ಲ ಇಷ್ಟು ರನ್ಸ್ನ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೇ ದೊಡ್ಡ ಸಾಧನೆ ಇದ್ದಂಗೆ UAE ಟೀಮ್ ಅವ್ರಿಗೆ. ಅವರು 20 ಓವರ್ಗಳಲ್ಲಿ 172 ರನ್ನೇನೋ ಟಾರ್ಗೆಟ್ ಕೊಡ್ತಾರೆ. ವರ್ಲ್ಡ್ ಕಪ್ ಇತಿಹಾಸದಲ್ಲೇ 170 ರನ್ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಆಗಿತ್ತು ಯಾವುದೇ ವಿಕೆಟ್ಗಾಗಿರ್ಬೋದು. ಅದು ಬಟ್ಲರ್ ಮತ್ತು ಅಲೆಕ್ಸ್ ಹೇಲ್ಸ್ ಅವರು ಇಂಡಿಯಾದವ್ರಿಗೆ ಸೆಮಿಫೈನಲ್ಸಲ್ಲಿ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟಿದ್ರು. ನೋ ಒಂದು ವಿಕೆಟು ಬಿದ್ದಿರಲಿಲ್ಲ. ಸಖತ್ತಾಗಿ ಬಟ್ಲರ್ ಮತ್ತು ಅಲೆಕ್ಸ್ ಹೇಲ್ಸ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ ಇಂಡಿಯಾದವ್ರಿಗೆ ಹೊಡೆದು ಬಿಸಾಕ್ಬಿಟ್ಟಿದ್ರು ಸೆಮಿಫೈನಲಲ್ಲಿ 2022ಅಲ್ಲಿ. ಅದು ಬಿಟ್ಟರೆ ಈಗ 173 ರನ್ಸ್ ಪಾರ್ಟ್ನರ್ಶಿಪ್ ಬಂದಿದೆ. 175 ಅಂತಲೇ ಹೇಳ್ಬೋದು. ಅದನ್ನು ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ಫಿನ್ನಾಲೆ ಹಾಗೂ ಮತ್ತು ಟೀಮ್ ಸೈಫರ್ಟ್ ಅವರು. ಕಂಪ್ಲೀಟ್ ಡಾಮಿನೇಷನ್ ದಟ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು ನ್ಯೂಜಿಲೆಂಡ್ ಅವ್ರ ಟೀಮ್ ಕಡೆಯಿಂದ. ಯಾಕಂತೇಳಿದ್ರೆ ಅವರು ಇವ್ರನ್ನ ಚೆಕ್ ಮಾಡ್ತಾಯಿದ್ರು ಡಿವಾನ್ ಕಾನ್ವೆ ಅವರು ಅಷ್ಟು ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ನಮ್ಮ ಇಂಡಿಯಾ ಸೀರೀಸಲ್ಲಿ. 5 ಮ್ಯಾಚಲ್ಲಿ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ಕೂಡ ಹರ್ಷಿತ್ ರಾಣಾ ಅವ್ರಿಗೆ ಬಿಹೈಂಡ್ ದ ವಿಕೆಟ್ ಮತ್ತು ಲಾಂಗ್ ಆಫಲ್ಲಿ ಔಟಾಗಿ ಹೋಗ್ತಾಯಿದ್ರು. ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿರಲಿಲ್ಲ. ಡಿವಾನ್ ಕಾನ್ವೆ ಅವ್ರನ್ನ ಕುಣಿಸಿ ಒರಿಜಿನಲ್ ಪ್ಲೇಯರ್ ಆದಂಥ ಫಿನ್ನಾಲೆ ಹಾಗೂ ಮತ್ತು ಟೀಮ್ ಸೈಫರ್ಟ್ ಅವ್ರನ್ನ ಓಪನಿಂಗ್ಗೆ ಕಳಿಸಿರೋ ಕಾರಣದಿಂದ ಸಖತ್ತಾಗಿ ಬ್ಯಾಟಿಂಗ್ ಆಡಿ ಅವ್ರಿಗೆ 10 ವಿಕೆಟ್ಗಳ ಭರ್ಜರಿ ಜಯವನ್ನು ಗಳಿಸ್ಕೊಟ್ಟಿದ್ದಾರೆ ನ್ಯೂಜಿಲೆಂಡ್ ಟೀಮ್ ಅವ್ರಿಗೆ. ನ್ಯೂಜಿಲೆಂಡ್ ಆಡಿರುವಂಥ 2 ಮ್ಯಾಚ್ಗಳನ್ನು 2 ಗೆದ್ದಿದೆ. ಈ ಗ್ರೂಪು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. UAE ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು. ಅಫ್ಘಾನಿಸ್ತಾನ್ಗೆ UAE ಅವರು ಹೊಡೆದಿದ್ದಾರೆ. ನ್ಯೂಜಿಲೆಂಡ್ ಅವರು ಒಂದು ಮ್ಯಾಚ್ ಸೋಲಿಸಿರೋ ಕಾರಣದಿಂದ UAE ಅವರು ಈಗ ನ್ಯೂಜಿಲೆಂಡ್ ಮೇಲೆ ಸೋತಿದ್ದಾರೆ. ಈ ಗ್ರೂಪಲ್ಲಿ ಆಲ್ಮೋಸ್ಟು ನ್ಯೂಜಿಲೆಂಡ್ ಅವರು ಕ್ವಾಲಿಫೈ ಆದರು ಅಂತಲೇ ಹೇಳ್ಬೋದು ಸೂಪರ್ 8ಗೆ. ಈ ಫಾರ್ಮ್ಯಾಟೇ ಸ್ವಲ್ಪ ಕನ್ಫ್ಯೂಸ್ ಅಂತಲೇ ಹೇಳ್ಬೋದು. ಬೇರೆ 10 ಟೀಮ್ ಇದ್ದರೆ ಅದು ಚೆನ್ನಾಗಿರುತ್ತೆ. ಇದು 20 ಟೀಮ್ಸ್ ಇರೋದ್ರಿಂದ ಅಷ್ಟೊಂದು ಈಸಿ ಇರೋಲ್ಲ ಸೂಪರ್ 8ಗೆ ಕ್ವಾಲಿಫೈ ಆಗೋದು. ಒಂದು ಮ್ಯಾಚಿನ ಎಡವಟ್ ಆಯಿತು ಅಂದರೆ ಸೂಪರ್ 8ಇಂದನೇ ಎಲಿಮಿನೇಟೆಡ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನ್ಯೂಜಿಲೆಂಡ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ ಮತ್ತು ಬೌಲಿಂಗ್ ಮಾಡಿ ಸ್ಯಾಂಟನರ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಮತ್ತು ಜೇಕಬ್ ಡಫಿ ಅವರು 2 ಓವರ್ ಮಾಡಿ ಬರೀ 16 ರನ್ ಕೊಟ್ಟಿದ್ದಾರೆ. ಮ್ಯಾಟ್ ಹೆನ್ರಿ ಅವ್ರಿಗೂ 2 ವಿಕೆಟ್ ಸಖತ್ತಾಗಿ ತೆಗೆದ್ರು ಅಂತಲೇ ಹೇಳ್ಬೋದು. ಮತ್ತು ಅವ್ರ ಕಡೆ ಅಂತೂ ಬೌಲರ್ಸ್ಗಳಿಗೆ ಕೇಳಂಗೆ ಇಲ್ಲ. ಫಿನ್ನಾಲೆ ನಾವು ಮತ್ತು ಟೀಮ್ ಸೈಫರ್ಟ್ ಅವರು ಏನು ಬಿಹೈಂಡ್ ದ ವಿಕೆಟ್ ಆಗಿರ್ಬೋದು, ಲಾಂಗ್ ಆಫ್ ಆಗಿರ್ಬೋದು, ಲಾಂಗ್ ಆನ್ ಆಗಿರ್ಬೋದು ಮತ್ತು ಡೀಪ್ ಮಿಡ್ ವಿಕೆಟ್ ಕಡೆಯಲ್ಲಿ ಇಬ್ಬರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು. T20ಲಿ ಒಂದು ಮಿತ್ತಿದೆ, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇರಬೇಕು, ಚೆನ್ನಾಗಿ ಬೌಂಡ್ರಿಗಳನ್ನ ಅಟ್ಯಾಕ್ ಮಾಡಬೇಕು ಬೌಲರ್ಗಳನ್ನ ಅಂತ ಹೇಳಿದೆ ಅಂತ. ಆದರೆ ಅದೇನು ಬೇಡಕ್ಕೆ ಬೇಡ ಅಂತ ತೋರಿಸ್ಕೊಟ್ಬಿಟ್ರು ಫಿನ್ನಾಲೆ ಹಾಗೂ ಮತ್ತು ಟೀಮ್ ಸೈಫರ್ಟ್ ಅವರು. ಇಬ್ಬರು ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ಗಳು ಸಖತ್ತಾಗಿ ಆಲ್ಮೋಸ್ಟ್ 150+ ಸ್ಕೋರ್ನ ಸ್ಟ್ರೈಕ್ ರೇಟಲ್ಲಿ ಸ್ಕೋರ್ ಮಾಡಿರುವಂಥ ಸ್ಕೋರ್ ಇದು. 175 ರನ್ಸ್ನ ಹೊಡೆದಾಕ್ಬಿಟ್ಟಿದ್ದಾರೆ. ಅದರಲ್ಲೂ ಟೀಮ್ ಸೈಫರ್ಟ್ ಅವರಂತೂ 89 ರನ್ನು ಬರೀ 42 ಬಾಲಲ್ಲಿ ಹೊಡೆದ್ರೆ, ಫಿನ್ನಾಲೆನವರು 84 ರನ್ನು 52 ಬಾಲಲ್ಲಿ ಹೊಡೆದಿದ್ದಾರೆ. ಹಾಗಾಗಿ ನ್ಯೂಜಿಲೆಂಡ್ ಅವರು ಈ ಮ್ಯಾಚ್ನ 10 ವಿಕೆಟ್ಗಳಿಂದ ಭರ್ಜರಿ ಜಯವನ್ನು ಗಳಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.